ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ. ಈ ಮಸೀದಿಯ ಸ್ಥಳದಲ್ಲಿ ಶಿವನ ಮಂದಿರ ಇತ್ತು. ಆ ಶಿವನ ಮಂದಿರವನ್ನ ಕೆಡವಿ ಅಲ್ಲಿ ಮಸೀದಿಯನ್ನ ಮಾಡಿದ್ರು ಅನ್ನೋ ಏನು ಚರ್ಚೆ ಏನಿತ್ತು, ವಿವಾದ ಏನಿತ್ತು. ಅದಾದ ನಂತರ ಅಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನ ಸರ್ವೆ ಮಾಡಬೇಕು, ಕೂಲಂಕುಷವಾಗಿ ಅದರ ಆಳ ಅಗಲವನ್ನ ತಿಳಿಬೇಕು ಅಂತೇಳಿ ಹೊರಟು ಸರ್ವೆಯನ್ನು ಕೂಡ ಮಾಡಲಾಗಿದೆ. ಈಗ ಸರ್ವೆ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ವಾರಣಾಸಿ ಕೋರ್ಟ್ಗೆ ಸಮೀಕ್ಷಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸರ್ವೆ ರಿಪೋರ್ಟ್ ಅನ್ನ ಸಲ್ಲಿಸಿದೆ ಪ್ರಾಚ್ಯ ವಸ್ತು ಇಲಾಖೆ. ಸೀಲ್ಡ್ ಕವರ್ನಲ್ಲಿ ವರದಿಯನ್ನ ಸಲ್ಲಿಸಿದ ಎಎಸ್ಐ ಅಧಿಕಾರಿಗಳು ಮುಂದಿನ ವಿಚಾರಣೆ ಡಿಸೆಂಬರ್ 21ಕ್ಕೆ ಮುಂದೂಡಿಕೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಆ ಮೂಲಕ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿಯ ಸ್ಥಳ ಏನಿದೆಯಲ್ಲ, ವಿವಾದಿತ ಸ್ಥಳ, ಅಲ್ಲಿ ಹಿಂದೂ ಮಂದಿರ ಇತ್ತು. ಆ ಮಂದಿರವನ್ನ ಕೆಡವಿ ಆನಂತರ ಮಸೀದಿಯನ್ನ ಕಟ್ಟಲಾಗಿತ್ತು. ಅದರ ಕುರುಹುಗಳು ಕೂಡ ಕೆಲವು ಸಿಕ್ಕಿದ್ವು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜ್ಞಾನವ್ಯಾಪಿ ಮಸೀದಿಯ ಒಳಗಡೆ ಇರುವಂಥ ಶಿವನ ಒಂದು ಲಿಂಗ, ಅದ್ರ ಜೊತೆಗೆ ನಂದಿ ಕೂಡ ಆ ಶಿವನ ಲಿಂಗಕ್ಕೆ ಎದುರಾಗಿರುವಂಥದ್ದು, ಆ ಮೂರ್ತಿ, ಇದೆಲ್ಲವೂ ಕೂಡ ಅಲ್ಲಿ ಶಿವನ ಮಂದಿರ ಇತ್ತು ಅಥವಾ ದೇವಸ್ಥಾನ ಇತ್ತು ಅನ್ನೋದನ್ನ ಕೂಗಿ ಕೂಗಿ ಹೇಳುವಂತಿತ್ತು. ಅದಾದ ನಂತರ ಹಿಂದೂ ಸಂಘಟನೆಗಳು, ಹಿಂದೂ ಹೋರಾಟಗಾರರು ಜ್ಞಾನವ್ಯಾಪಿ ಮಸೀದಿಯ ಸರ್ವೆ ಆಗಬೇಕು, ಸಮೀಕ್ಷೆ ಆಗಬೇಕು ಅನ್ನೋದನ್ನ ಬಲವಾಗಿ ತಿಳಿಸ್ತಾರೆ. ಅದಾದ ನಂತರ ಕೋರ್ಟು ಕೂಡ ಅವರ ಒಂದು ಮನವಿಗೆ ಆದೇಶವನ್ನು ಕೊಡುತ್ತೆ. ಈಗ ಜ್ಞಾನವ್ಯಾಪಿ ಮಸೀದಿಯ ಸರ್ವೆ ಕಾರ್ಯ ಮುಗಿದಿದೆ. ಕೋರ್ಟ್ಗೆ ವರದಿಯನ್ನ ಸಲ್ಲಿಸಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ಚಿರಂಜೀವಿ ಭಟ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಿರಂಜೀವಿ ಭಟ್, ವಿವಾದಿತ ಸ್ಥಳ ಜ್ಞಾನವ್ಯಾಪಿ ಮಸೀದಿಯ ಆ ಜಾಗ ಶಿವ ಮಂದಿರ ಇತ್ತು ಅನ್ನೋದು, ಈಗ ಸರ್ವೆ ರಿಪೋರ್ಟ್ ಕೂಡ ಸಲ್ಲಿಕೆ ಆಗಿದೆ. ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಶಿರು? ಎಸ್ ರಂಜಿತ್, ಇದೊಂದು ದೊಡ್ಡ ದೊಡ್ಡ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆ ಮಥುರಾ ವಿಚಾರ ಏನು ಹೊರಗೆ ಬರ್ತಾ ಇದೆ, ಇದ್ರ ಜೊತೆಗೆ ಈಗ ಜ್ಞಾನವ್ಯಾಪಿ ಒಂದು ದೇವಸ್ಥಾನ ಮತ್ತೆ ಮಸೀದಿ ಅಂತ ಏನು ಕರೀತಾರೆ, ಆ ಒಂದು ಪ್ರಕರಣದಲ್ಲಿ ಇವಾಗ ದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಏನು ಅಂತ ಹೇಳಿದ್ರೆ, ಕಳೆದ ವರ್ಷ ಅಥವಾ ಈ ವರ್ಷದ ಆರಂಭದಲ್ಲಿ ಒಂದು ಸಂಗತಿ ಏನಾಗಿತ್ತು ಅಂತ ಹೇಳಿದ್ರೆ, ಈ ಜ್ಞಾನವ್ಯಾಪಿ ಮಸೀದಿ ಏನು ಕಟ್ಟಿದ್ದಾರೆ ಇದು ಶಿವನ ಲಿಂಗ ಮತ್ತು ಎಷ್ಟೋ ಪರಿಕರಗಳು, ಹಿಂದೂ ಧರ್ಮಕ್ಕೆ ಸೇರಿರುವಂತಹ ಎಷ್ಟೋ ಪರಿಕರಗಳ ಮಧ್ಯದಲ್ಲಿ ಈ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ರು. ಇದ್ರ ಬಗ್ಗೆ ಭಾರತೀಯ ಪುರಾತತ್ವ ಇಲಾಖೆ ಏನ್ ಮಾಡಿತ್ತು, ಒಂದು ಸಮೀಕ್ಷೆ, ಅವ್ರ ನೇತೃತ್ವದಲ್ಲಿ ಒಂದು ಸಮೀಕ್ಷೆ ಆಗಬೇಕು, ಅಲ್ಲಿ ಏನಾಗ್ತಿದೆ ಒಂದು ಸರ್ವೆ ನಡಿಬೇಕು, ಎಲ್ಲವನ್ನೂ ಹೇಳಿತ್ತು. ಇದರ ನಂತರ ಒಂದಲ್ಲ ಎರಡಲ್ಲ ರಂಜಿತ್, 1500 ಪುಟಗಳ ಒಂದು ದೊಡ್ಡ ಬುಕ್ಲೆಟ್ ಅನ್ನೇ ಈಗಾಗಲೇ ಕೋರ್ಟಿಗೆ ಸಲ್ಲಿಸಿದೆ ಎಎಸ್ಐ, ಭಾರತೀಯ ಪುರಾತತ್ವ ಇಲಾಖೆ. ಇದ್ರ ಜೊತೆಗೆ ಇನ್ನು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತ ಹೇಳಿದ್ರೆ, 250 ನೆನಪಿರ್ಲಿ, 250 ಹಿಂದೂ ಧರ್ಮಕ್ಕೆ ಸೇರಬಹುದಾದಂತಹ ಎಷ್ಟೋ ಪರಿಕರಗಳು, ಒಂದು ಪಾಟ್ ಇರ್ಬೋದು, ಒಂದು ಕಮಲ ಇರ್ಬೋದು, ಒಂದಷ್ಟು ಮೂರ್ತಿಗಳು ಇರ್ಬೋದು, ವಿಗ್ರಹಗಳಿರ್ಬೋದು, ಇದೆಲ್ಲ ಆ ಮಸೀದಿಯೊಳಗೆ ಇತ್ತು ಎನ್ನಲಾಗಿದೆ. ಇಂಥ ಒಂದು ವರದಿ 1500 ಪುಟಗಳ ವರದಿಯಲ್ಲಿ ಇದೆಲ್ಲ ಮಾಹಿತಿ ಇದೆ. ಇದ್ರ ಜೊತೆಗೆ 250 ವಸ್ತುಗಳನ್ನ ಈಗಾಗಲೇ ಕೋರ್ಟಿಗೆ ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸಲಾಗಿದೆ. ಇನ್ನು ನೆಕ್ಸ್ಟ್ ವರದಿಗಳು ಯಾವ ತರ ತಗೊಂಡು ಹೋಗ್ತಾರೆ, ವಿಚಾರಣೆ ಸಮಯದಲ್ಲಿ ಏನಾಗುತ್ತೆ, ಇದೆಲ್ಲ ಕೋರ್ಟ್ ಮತ್ತು ಜಡ್ಜ್ಗಳಿಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಒಂದಂತೂ ಹೇಳ್ಬೋದು, 1500 ಪುಟಗಳು ಅಂತ ಹೇಳಿದ್ರೆ ಸುಲಭದ ಮಾತಲ್ಲ. ಮತ್ತು 250 ಹಿಂದೂ ಧರ್ಮದ ಕುರುಹುಗಳಿದೆ ಅಂತ ಹೇಳಿದ್ರೆ ಇದು ಕೂಡ ಯಾರು ನೆಗ್ಲೆಕ್ಟ್ ಮಾಡುವಂತಹ ಮಾತಲ್ಲ. ಇನ್ನು ಮಥುರಾದಲ್ಲೂ ಕೂಡ ಇದೇ ತರ ಆಗ್ತಿದೆ. ಈಗಷ್ಟೇ ಒಂದು ವೈಜ್ಞಾನಿಕ ಸರ್ವೆ ಆಗಬೇಕು ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಹೇಳಿತ್ತು. ಈ ನಿಟ್ಟಿನಲ್ಲಿ ಒಂದಷ್ಟು ಜನ ಕಾರ್ಯಪ್ರವೃತ್ತರಾಗ್ತಿದ್ದಾರೆ. ಇದ್ರ ಜೊತೆ ಜ್ಞಾನವ್ಯಾಪಿ ಕೂಡ ಇಂಥ ಒಂದು ಡೆವಲಪ್ಮೆಂಟ್ ಆಗಿರುವಂಥದ್ದು ಖಂಡಿತವಾಗಲೂ ಹಿಂದೂಗಳಿಗೆ ಈ ಡಿಸೆಂಬರ್ ತಿಂಗಳು ಅಂತ ಹೇಳೋದು ಶುಭದಾಯಕ ಅಂತ ಹೇಳ್ಬೋದು. ರಂಜಿತ್, ಚಿರಂಜೀವಿ ಭಟ್, ಅಲ್ಲಿ ಶಿವ ಮಂದಿರ ಇತ್ತು ಅನ್ನೋದಕ್ಕೆ ಅಲ್ಲಿ ಸಿಕ್ಕಂತ ಕುರುಹುಗಳು ಕೂಗಿ ಕೂಗಿ ಹೇಳ್ತಾ ಇತ್ತು. ಅದರ ಹೊರತಾಗಿಯೂ ಕೂಡ ಅಲ್ಲಿ ಸರ್ವೆ ಮಾಡಬಾರ್ದು ಅನ್ನುವ ಒಂದು ಕೂಗು ಕೂಡ ಇತ್ತು. ಇದೆಲ್ಲದ್ರ ನಡುವೆ ಈಗ ಸರ್ವೆ ಆಗಿದೆ. ಒಂದು ವೇಳೆ ವರದಿ ಏನಾದರೂ ಹಿಂದೂ ಪರ ಸಂಘಟನೆಗಳು ಏನು ಹೇಳಿದ್ವು ಅಲ್ಲಿ ಮಂದಿರ ಇತ್ತು ಅನ್ನೋದೇನಾದರೂ ಅಲ್ಲಿ ಸಾಬೀತಾದ್ರೆ ಮುಂದೇನು ಅಂತ ಚಿರು? ಎಸ್ ರಂಜಿತ್, ನಾವಿಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಏನು ಅಂತ ಹೇಳಿದ್ರೆ, ಆ ಮಸೀದಿ ಒಳಗೆ ಎಲ್ಲರೂ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಹೋಗುವಂತಹ ಒಂದು ಜಾಗ ಏನಿದೆ, ಈ ಕೈಕಾಲು ತೊಳೆಯುವಂತಹ ಜಾಗ,
ಆ ಒಂದು ಜಾಗದಲ್ಲೇ ಶಿವಲಿಂಗ ಇದೆ ಅನ್ನೋದು ಹಿಂದೂ ಪರ ಸಂಘಟನೆಗಳ ಒಂದು ಅಭಿಪ್ರಾಯ, ಅವರ ಒಂದು ನಂಬಿಕೆ. ಇದು ಯಾಕೆ ಅಂತ ಹೇಳಿದ್ರೆ ಆ ಕೈಕಾಲು ತೊಳೆಯುವಂತಹ ಜಾಗದ ಎದುರಿಗೆ ಸರಿಯಾಗಿ ನಂದಿ ವಿಗ್ರಹ ಇದೆ ಅಂತಕ್ಕಂಥದ್ದು. ನಮ್ಮ ಪುರಾಣಗಳನ್ನು ನೋಡಿದ್ರೆ, ಶಾಸ್ತ್ರಗಳನ್ನು ನೋಡಿದ್ರೆ ಎಲ್ಲಿ ನಂದಿ ಇದೆಯೋ ಅಲ್ಲಿ ಶಿವ ಇದ್ದೇ ಇರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾದ್ರೆ ನಂದಿ ಹೊರಗಿದೆ, ಶಿವ ಎಲ್ಲಿದೆ ಅಂತ ಹೇಳಿ ಒಂದು ಪ್ರಶ್ನೆ ಆಗ್ತಿತ್ತು. ಈಗ ಒಂದಷ್ಟು ಮಾಹಿತಿ ಬಂದಿತ್ತೇನು ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಎಲ್ಲರೂ ಕೈಕಾಲು ತೊಳಿತಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಇದು ನಿಜವೋ ಸುಳ್ಳೋ? ಇದೆಲ್ಲ ಈ 250 ಒಂದು ವಿಗ್ರಹಗಳು, ಒಂದು ಹಿಂದೂ ಧರ್ಮಕ್ಕೆ ಸೇರಬಹುದಾದಂತಹ ಒಂದು ಎಷ್ಟೋ ಪರಿಕರಗಳು ಇದ್ರ ನಡುವೆ ಇದೆ ಅಂತ ಹೇಳಿ ಈಗಾಗಲೇ ಭಾರತೀಯ ಪುರಾತತ್ವ ಇಲಾಖೆ 1500 ಪುಟಗಳ ಒಂದು ವರದಿನ ಸಲ್ಲಿಸಿದೆ. ಇದಾದ ನಂತರ ಎರಡೂ ಪಕ್ಷದವರು, ಒಂದು ಅರ್ಜಿದಾರರು ಮತ್ತು ಅದನ್ನ ವಿರೋಧಿಸೋರು ಅಂತವರು, ಇವರೆಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಚ್ಚಿತ ಲಕೋಟೆಯಲ್ಲಿ ಏನಿರುತ್ತೆ ಅದೆಲ್ಲ ಕೂಡ ಜಡ್ಜಸ್ ಹೇಳ್ತಾರೆ. ಓಪನ್ ಕೋರ್ಟಲ್ಲಿ ಎಷ್ಟು ಹೇಳಬೇಕು ಅಷ್ಟನ್ನು ಮಾತ್ರ ಹೇಳ್ತಾರೆ. ಹೇಳಿಬಿಟ್ಟು ಇದ್ರ ಮೇಲೆ ನೀವು ವಾದ ಮಾಡಿ ಅಂತ ಹೇಳ್ತಾರೆ. ಈ ವಾದ ಮಾಡಿದ ನಂತರ ಸಾಕ್ಷ್ಯಾಧಾರಗಳು ಕಣ್ಮುಂದೆ ಇದ್ರೆ ರಂಜಿತ್ ಯಾರೂ ಏನು ಮಾಡ್ಲಿಕ್ಕಾಗಲ್ಲ. ಕೋರ್ಟ್ ಕೂಡ ಸಾಕ್ಷ್ಯಗಳನ್ನ ನೋಡಿಯೇ ಪರಿಗಣಿಸಬೇಕಾಗತ್ತೆ. ಮುಂದೆ ವಾದ ವಿವಾದಗಳು ಕೋರ್ಟ್ ಮೆಟ್ಟಿಲೇರೋ ಕಾರಣದಿಂದ ನಾವು ಮಾಧ್ಯಮದಲ್ಲಿ ಅದು ಹೇಳಲಿಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, 1500 ಪುಟಗಳು, 250 ವಿಗ್ರಹಗಳು ಮತ್ತು ಹಿಂದೂ ಧರ್ಮಕ್ಕೆ ಸೇರುವಂತಹ ಪರಿಕರಗಳು ಯಾವತ್ತೂ ಸುಳ್ಳು ಹೇಳಲ್ಲ ರಂಜಿತ್. ಓಕೆ, ಥ್ಯಾಂಕ್ ಯು